ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಟು ದಿನ ನಮ್ಮ ಹೃದಯ ನನ್ನ ಹತ್ರದಾಗಿದ್ರು ನಂಗೆ ಗೊತ್ತೇ ಆಗಿಲ್ಲ. ಯಾಕೋ ನಮ್ಮ ಹೃದಯ ಬಡಿದಂಗೆ ಕೇಳಿಸ್ಕೋಬೇಕು ಅಂತ ತಾನೇ ಆಸೆ ಆಯ್ತೈತೆ. ಏನು ಮಾಡೋದು? ಏನು ಮಾಡೋದು? ಅಲ್ಲ, ಆ ಹುಡುಗಿ ಹತ್ರ ಹೆಂಗೆ ಕೇಳೋದು? ನಮ್ಮ ಹುಡುಗರು ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಬೇರೆ ಹೇಳೋರು. ನಾನಿವಾಗ ಹುಡುಗಿಗೆ ಫೋನ್ ಮಾಡಿದ್ರೆ ತಪ್ಪಾಗೋಯ್ತದೆ. ಬರೀ ಏನು ಮಾಡಲಿ? ಹಾಂ, ನಮ್ಮ ಹುಡುಗರಿಗೆ ಕೇಳಿದ್ರೆ ಅವರೇ ಒಂದು ಉಪಾಯ ಕೊಡ್ತಾರೆ. ನೆನ್ನೆದವರ ಮನದಲ್ಲಿ ಅನ್ನಂಗೆ ನಮ್ಮ ಅಣ್ಣ ಫೋನ್ ಮಾಡ್ತವ್ರೆ ಕಂಡ್ರಲ್ಲ. ಅಣ್ಣ, ನಿಂಗೆ 100 ವರ್ಷ ಆಯ್ಸ್ಕೊಳ್ಳೋಣ. ಕೊಳ್ಳಲಿ, ನಿನ್ಗೆ ಎಣ್ಣೆ ಜಾಸ್ತಿ ಆಗದೆ, ನಾನು ಮಾತಾಡ್ತೀನಿ. ಹಲೋ ಅಣ್ಣ, ಹೇಳೋಣ. ಲೈ, ಎಲ್ರಲ್ಲ ಇದ್ದೀರಾ? ಎಲ್ಲ ತೀರ್ಥ ಸೇವನೆ ಮಾಡ್ತಾ ಇದೀವಿ ಕಣ್ಣ. ಅಣ್ಣ, ಅವ್ನಿಗೆ ಓಸಿ ಜಾಸ್ತಿ ಆಗದೆ, ಎಲ್ಲ ಇಲ್ಲೇ ಒಟ್ಟಿಗೆ ಇದೀವ ಅಣ್ಣ. ಲೈ, ನಂಗೊಂದು ಐಡಿಯಾ ಕೊಡ್ರಲ್ಲ. ಅಣ್ಣ, ಹುಡುಗಿ ಯಾರು ಅಂತ ಗೊತ್ತಾಗಿದ್ದು ಆಯ್ತು, ಕಾಪಾಡೋದು ಆಗಿದೆ. ಇನ್ನೇನು ಐಡಿಯಾ ಕೊಡ್ಬೇಕಣ್ಣ? ಲೈ, ಹಂಗಲ್ಲ ಕಣ್ರಲ್ಲ, ಅದು ನಂಗೆ ನಮ್ಮವ್ರ ಹೃದಯ ಬಡಿದ ಕೇಳ್ಕೊಬೇಕು ಅಂತ ತಾನೇ ಆಸೆ ಆಯ್ತೈತೆ. ಅದಕ್ಕೊಂದು ಐಡಿಯಾ ಕೊಡ್ರಲ್ಲ. ಅದಕ್ಕೆ ಯಾಕಣ್ಣ ಇಷ್ಟೊಂದು ಫೀಲಿಂಗ್ ಮಾಡ್ಕತೀಯ? ನಾಳೆ ಆ ಹುಡುಗಿ ಮನೆಗೆ ಹೋಗಿ ಒಂದು ಆವಾಜ್ ಹಾಕಿದ್ರೆ ಅವಳಿಗೆ ಕೇಳಿಸ್ತಾಳೆ. ಲೈ ಗುಳ್ಳಿ, ಅವ್ನ ತಲೆ ಮೇಲೆ ಒಂದು ಹಾಕ್ಲ. ಬರೀ ವ್ಯಾಪಾರಣ, ಆವಾಜ್ ಹಾಕ್ದಕ್ಕೆ ಕೆಲಸ ಆಗೋದಕ್ಕೆ. ಲೈ, ಬೇರೆ ಏನೋ ಒಂದು ಒಳ್ಳೆ ಐಡಿಯಾ ಕೊಡ್ರಲ್ಲ. ಅಣ್ಣ ಅಣ್ಣ, ನಂದೊಂದು ಐಡಿಯಾ ಅಣ್ಣ. ಪುಟ್ಟವು ಫೋನ್ ಮಾಡಿದ್ರೆ ಆ ಹುಡುಗಿನ ನಿಮ್ಮ ಮನೆಗೆ ಅವರೇ ಕರ್ಕೊಂಬರ್ತಾರೆ ಅಣ್ಣ. ಥೋ, ಲವ್, ಇನ್ನ ಯಾರಿಗೋ ಈ ವಿಷಯ ಗೊತ್ತಿಲ್ಲ ಅಲ್ವಲ್ರಲ್ಲ. ಸಾರಿ ಕಣ, ಮರ್ತೋಯ್ತು. ಲೇ ಗುಳಿ, ನಿಂಗೇನೋ ಗೊತ್ತಿದ್ರಿ ಹೇಳ. ಅಣ್ಣ, ಈಗ ಮಾಡಿದ್ರೆ ಹೀಗೆ, ನಾಳೆನೆ ಆ ಹುಡುಗಿ ಮನೆಗೆ ಹೋಗಿ ಸೀಕ್ರೆಟಾಗೆ ಈ ಮೈಕ್ರೋಫೋನ್ ಫಿಕ್ಸ್ ಮಾಡ್ಬಿಟ್ರೆ ಈ ಎದೆ ಬಡಿತ ಕೇಳಿಸ್ಕೊಬಿಡ್ಬೋದು. ಹೆಂಗದೆ? ಹಬ್ಬ ನನ್ನ ಮಕ್ಕಳ, ಇವತ್ತು ಕೇಳಿಸ್ಕೊಳ್ಳೋ ಐಡಿಯಾ ಕೊಡ್ರಲ್ಲ ಅಂದ್ರೆ ಮುಂದಿನ ವರ್ಷ ಕೇಳಿಸ್ಕೊಳ್ಳೋ ಐಡಿಯಾ ಕೊಡ್ತಿದ್ದೀರಾ? ಅಣ್ಣ, ಈಗ ತಡ ಆಗಿದೆ, ತಲೆ ಆಫ್ ಆಗಿದೆ, ಯಾವುದು ಸಂಪರ್ಕ ಸಿಗ್ತಿಲ್ಲ ಕಣಣ್ಣ. ಒತ್ತಡ ಇದ್ದು ಇದ್ರ ಬಗ್ಗೆ ವಿಚಾರ ಮಾಡುಮ. ಈಗ ಮಲ್ಕ ನಿಮ್ಮನ್ ಕೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ನ ಟೆನ್ಷನ್ ಯಾರಿಗೂ ಅರ್ಥ ಆಯ್ತಲ್ಲ. ನಮ್ಮ ಹೃದಯ ಬಡತನ ಹೆಂಗ್ ಕೇಳಿಸ್ಕೊಳ್ಳಿ? ಸಹನಾ ಅಕ್ಕ ಹೇಳಿದ್ಲು ಅಂತ ನೀನೇ ನನ್ನ ಜೊತೆ ಕೂತ್ಕೋಬೇಡ. ನಿಂಗೆ ನಿದ್ದೆ ಬಂದರೆ ನೀನು ಮಲ್ಕೋ ಅಕ್ಕ. ಹಾಗೇನಿಲ್ಲ ಸುಮಾ, ನೀನು ಓದ್ಕೋ. ಥ್ಯಾಂಕ್ಸ್ ಅಕ್ಕ.
ಥ್ಯಾಂಕ್ಸ್ ಯಾಕೆ? ನಾನು ಓದ್ಕೊಳ್ಳೋರ್ಗೂ ಜೊತೆಲೆ ಕುತ್ಕೋತೀನಿ ಅಂತ ಅಂದಲ್ಲ, ಅದಕ್ಕೆ. ಹಾಗೇನಿಲ್ಲ ಸುಮ, ನನಗೂ ಯಾಕೂ ನಿದ್ದೆ ಬರ್ತಿಲ್ಲ, ಅದಕ್ಕೆ ಸುಮ್ಮನೆ ಏನೋ ಒಂದು ಗೀಚ್ತಾ ಇದ್ದೀನಿ. ಎಲ್ಲಿ ಏನ್ ಬರೀತಿದ್ಯಾ, ತೋರ್ಸು. ವಾವ್ ಅಕ್ಕ, ತುಂಬಾ ಚೆನ್ನಾಗಿದೆ. ಹೌದು, ನಿಂಗೆ ಇದೆಲ್ಲ ಬಿಡ್ಸಕ್ ಬರುತ್ತಾ? ಕಾಲೇಜಲ್ಲಿದ್ದಾಗ ಕಲ್ತಿದ್ದು, ಅವಾಗವಾಗ ಸುಮ್ಮನೆ ಬಿಡಿಸ್ತಾ ಇರ್ತೀನಿ. ಹೌದು, ನಿಂಗೆ ಪೋರ್ಟ್ರೇಟ್ ಬಿಡ್ಸಕ್ ಬರುತ್ತಾ? ಐ ಮೀನ್ ಮನುಷ್ಯರು ಚಿತ್ರ. ಬಿಡಿಸ್ತೀನಿ ಸುಮ, ಅದ್ಭುತವಾಗಿ ಬರ್ದೇ ಇದ್ರು ಒಂದು ಮಟ್ಟಕ್ಕೆ ಟ್ರೈ ಮಾಡ್ತೀನಿ. ಹೌದಾ? ಹಾಗಾದ್ರೆ ನನ್ನ ಫೇಸ್ ಬಿಡ್ಸಕ್ಕ? ಸರಿ, ಹಾಗಾದ್ರೆ ಸರಿಯಾಗಿ ಕೂತ್ಕೊ, ಬಿಡಿಸ್ತೀನಿ. ಬೇಡಪ್ಪ, ಆಮೇಲೆ ನೀನು ನನ್ನ ರೇಗ್ಸಕ್ಕಾದ್ರೂ ಗೊರಿಲ್ಲಾ ಪಿಕ್ಚರ್ ಬಿಡಿಸಿದ್ರು ಬಿಡಿಸ್ತೀಯ. ಹೌದು ಸುಮ, ನನ್ನ ಮನ್ಸಲ್ಲಿರೋದನ್ನ ಏನಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ಅಕ್ಕ ಸುಮ್ಮನೆ ರೇಗಿಸ್ತೆ. ನೀನ್ ಮಾತ್ರ ನನ್ನನ್ನು ಎದುರಿಸ್ಬೋದು, ನಾನೇನು ರೇಗಿಸೋ ಆಗಿಲ್ವಾ? ಓ, ಟಿಟ್ ಫಾರ್ ಟ್ಯಾಟಾ? ಎಸ್. ಸರಿ, ಹಾಗಿದ್ರೆ ನಾನು ನಿನ್ಗೊಂದು ಟಾಸ್ಕ್ ಕೊಡ್ತೀನಿ. ಟಿವಿ ಪ್ರೋಗ್ರಾಮಲ್ಲಿ ತೋರ್ಸೋರ್ ಥರ ಫೋಟೋ ನೋಡಬಾರ್ದು, ಹಾರ್ಟಲ್ಲಿ ಯಾರು ಇರ್ತಾರೋ ಅವ್ರ ಚಿತ್ರನ ಬಿಡಿಸ್ಬೇಕು. ನೋಡೋಣ ನೀನ್ ಹಾರ್ಟಲ್ಲಿ ಯಾರಿದ್ದಾರೆ ಅಂತ. ಹಾಗೇನಿಲ್ಲ ಸುಮ, ನೀನ್ ಸುಮ್ಮನೆ ಇರು. ನೋಡೋಣ ಅಕ್ಕ, ಟ್ರೈ ಮಾಡು. ಹಾ ಸರಿ, ಹಾಗಿದ್ರೆ ನಾನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ತೀನಿ. ಓ, ಇದು ಬೇರೆ ಇದೆಯಾ? ಮಲ್ಟಿ ಟ್ಯಾಲೆಂಟೆಡ್ ಅಕ್ಕ ನೀನು. ಸರಿ, ಕಣ್ಣು ಮುಚ್ಕೊಂಡೆ ಬಿಡಿಸು. ನಾನು ಮಗನ ನಮ್ಮವ್ರಿಗೆ ಭಯ ಪಡಿಸ್ತೀಯ? ಅವೇ ಗೊತ್ತಾಯ್ತೈತೆ. ನೀನು ಹೊರಡವಿ, ಮನೆಯವ್ರು ರೆಸ್ಟ್ ಮಾಡು. ಜನ ಬೇರೆ ಕಡಿಮೆ ಅವ್ರೆ, ನಾವು ನೋಡ್ಕೊಳ್ತೀವಿ. ಪರವಾಗಿಲ್ಲ ಕಡ್ಲ, ಕೊನೆವರೆಗೂ ಇದ್ಬಿಟ್ಟೆ ಹೋಯ್ತೀನಿ. ನೀನ್ ಒಳ್ಳೆವಸನ ಪಾಪ, ಬೆಳಗ್ಗೆಯಿಂದ ಒಂದೇ ಸಮ ದುಡಿತಿದ್ಯಾ. ನೀನ್ 8 ಜನ ಬರಾಕಿಲ್ಲ, ನೀನ್ ಹೊಂಟ್ಬಿಡು. ಸರಿ ಅಜ್ಜಿ, ಎಲ್ಲ ಮುಗಿದ್ಮೇಲೆ ನನ್ಗೊಂದ್ಕಿತ ಫೋನ್ ಮಾಡಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.